अल्लाह 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 बोल अल्लाह 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 कुछ तो अल्लाह अबले बोलो अल्लाह भगवान अल्लाह भगवान जय श्री राम। हाँ जोर से बोलिए जय श्री राम बना लो। ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ನಿಲ್ಲದಿದ್ದರೆ ನಾವು ನಿಮ್ಮ ಸಂತತಿಗಳಾದ ಈ ದೇಶದಲ್ಲಿರುವಂತಹ ಮುಸಲ್ಮಾನರ ಮೇಲೆ ದಾಳಿಯನ್ನ ಮಾಡುತ್ತೇವೆ. ಉಸಿರು ಎತ್ತಕ್ ಬಿಡಲ್ಲ, ತಲೆ ಎತ್ತಕ್ ಬಿಡಲ್ಲ, ಏನು ಮಾಡ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಆವಾಜ್ ಬಿಡ್ತಾ ಇದ್ದಂಥ ಕೆಲವು ವಿಡಿಯೋಗಳು ಕೆಲವು ಯೂಟ್ಯೂಬ್ಗಳಲ್ಲಿ ಸಿಗ್ತವೆ. ನನ್ನನ್ನು ಸಂಪರ್ಕಿಸಿದ್ರೆ ಅದರ ಲಿಂಕನ್ನು ನಾನು ಕೊಡಬಲ್ಲೆ. ಏನರ ಬಾಂಗ್ಲಾದೇಶದವ್ರು ನೀವು, ಏನು ಬಾಂಗ್ಲಾದೇಶ, ಏನಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಮಾಡ್ತೀರಾ? ಏನು ಅನ್ಕೊಂಡಿದ್ದೀರಾ? ಪಕ್ಕದಲ್ಲೇ ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ಭಾರತ ಇರೋದು. ನೀವು ಒಂದಿಷ್ಟಿದ್ದೀರಾ, ನೀವೇ ಇಷ್ಟು ಮೆರಿಬೇಕಂದ್ರೆ ನಾವು ಇಷ್ಟಿದ್ದೀವಿ, ನಾವೇನು ಮಾಡಬೇಕು? ಅಷ್ಟು ಸುಲಭ ಕೂರ್ತೀವಿ ಅಂದ್ಕೊಂಡ್ರಾ? ನೋಡಿ, ನಾವು ತೋರಿಸ್ತೀವಿ. ಇಲ್ಲಿ ಮಾತ್ರ ದ್ವೇಷ ಓಕೆ, ಅಲ್ಲಿ ಮಾತ್ರ ದ್ವೇಷ ಬೇಡ. ಯಾಕೆ? ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅಲ್ಲಿನ ಕೋಮುವಾದಿಗಳು ಭಾಳ ಕೆಟ್ಟ ರೀತಿಯಲ್ಲಿ ದಾಳಿಗಳನ್ನು ಮಾಡ್ತಿರುವಂಥ ಸುದ್ದಿಗಳನ್ನು ನಾವು ಓದ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅಲ್ಲಿನ ಸರ್ಕಾರವೇ ಕೋಮುವಾದಿ ಆಗಿರೋದ್ರಿಂದ ಕೋಮುವಾದಿಗಳ ಬೆಂಬಲಕ್ಕೆ ನಿಂತಿದೆ. ಅಲ್ಲಿನ ಕೋಮುವಾದಿಗಳು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ. ಹಿಂದೂ ಸ್ವಾಮೀಜಿಗಳಿರ್ಬೋದು, ಹಿಂದೂ ದೇವಸ್ಥಾನ ಇರ್ಬೋದು, ಯಾರನ್ನೂ ಬಿಡ್ತಾ ಇಲ್ಲ. ಅತ್ಯಾಚಾರ, ಹತ್ಯೆ ಅಂತ ಪ್ರಕರಣಗಳು ಕೂಡ ಕೇಳಿ ಬರುತ್ತಿದೆ. ಇದು ಬೇರೆ ದೇಶದ ವಿಚಾರ ಆಗಿರೋದ್ರಿಂದ ನಾವು ಜನಸಾಮಾನ್ಯರು, ಭಾರತದವರು ಏನು ಮಾಡ್ಬೋದು? ಅಬ್ಬಬ್ಬ ಅಂದರೆ ಪ್ರತಿಭಟನೆ ಮಾಡ್ಬೋದು. ದಯವಿಟ್ಟು ಆ್ಯಕ್ಷನ್ ತಗೊಳ್ಳಿ. ಯಾರನ್ನ ಒತ್ತಾಯ ಮಾಡಬೇಕು? ನಮ್ಮ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಬೇಕು. ಯಾರು ಕೇಂದ್ರದಲ್ಲಿರೋದು? ನರೇಂದ್ರ ಮೋದಿ ಸರ್ಕಾರ ಇರೋದು. ಯಾರು ನರೇಂದ್ರ ಮೋದಿಯವರು? ಇದೇ ಬಾಂಗ್ಲಾದೇಶದಲ್ಲಿ ಇದೇ ಕೋಮುವಾದಿಗಳು ಒಂದು ಚಳವಳಿಯನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ಕಬ್ಜಾ ಮಾಡಿಕೊಂಡು ಬಾಂಗ್ಲಾದೇಶವನ್ನು ನರಕವನ್ನಾಗಿಸುತ್ತಿರುವಂಥ ಮೈಂಡ್ಸೆಟ್ ಅಲ್ಲಿನ ಸಿಟ್ಟಿಂಗ್ ಪ್ರಧಾನಿ ಶೇಖ್ ಹಸೀನಾ ಅವರನ್ನೇ ದೇಶ ಬಿಟ್ಟು ಓಡಿಸಿದಾಗ ಶೇಖ್ ಹಸೀನಾ ನನ್ನನ್ನು ಕಾಪಾಡಿ, ನನ್ನನ್ನು ಜೀವ ಉಳಿಸಿ, ನನಗೆ ಆಶ್ರಯ ಕೊಡಿ ಅಂತ ಬಂದು ನಿಂತಿದ್ದೆ ನರೇಂದ್ರ ಮೋದಿಯವರ ಮಗ್ಗುಲಲ್ಲಿ. ಅವರ ಆಶ್ರಯದಲ್ಲೇ ಇದ್ದಾರೆ. ಎಸ್, ಅಕ್ಕಪಕ್ಕದ ರಾಷ್ಟ್ರ, ಅದಕ್ಕಿಂತ ಹೆಚ್ಚಾಗಿ ಬಾಂಗ್ಲಾದೇಶವನ್ನು ಹುಟ್ಟಿಸಿದ್ದೆ ನಾವು ಅಂದಮೇಲೆ ಅಲ್ಲಿನ ಏಳು ಬೀಳು, ಆಗು ಹೋಗು, ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು. ದಟ್ ಈಸ್ ಕಾಲ್ಡ್ ಭಾರತ. ಭಾರತ ಮೊದಲಿಂದನೂ ಹೀಗೆ ನಡ್ಕೊಂಡು ಬಂದಿದೆ, ಅದನ್ನು ಮುಂದುವರಿಸುತ್ತಿದೆ. ಓಕೆ, ನಾವು ನರೇಂದ್ರ ಮೋದಿ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಹೇರಬೇಕು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಅಂದರೆ ನನ್ನ ದೇಶದ ಬಹುಸಂಖ್ಯಾತರಾದಂಥ ಹಿಂದೂಗಳ ಮೇಲೆ, ಅಲ್ಲಿನ ಅಲ್ಪಸಂಖ್ಯಾತರಾಗಿರುವ ಅವರ ಮೇಲೆ ಬಹಳ ಘೋರವಾದಂಥ ದಾಳಿಗಳಾಗ್ತಿದೆ. ಸ್ವಲ್ಪ ಒತ್ತಡವನ್ನು ಹೇರಬೇಕಾಗತ್ತೆ ನೀವು. ಬಾಂಗ್ಲಾದೇಶದ ವಿರುದ್ಧ ಭಾರತ ಸೇರಿದ ಹಾಗೆ ಕೆಲವು ರಾಷ್ಟ್ರಗಳನ್ನೆಲ್ಲ ಸೇರಿಸಿಕೊಂಡು ಒಂದಿಷ್ಟು ಅವರಿಗೆ ಬೆಂಡೆತ್ತುವ. ನೋಡಿ, ಇದು ಸರಿ ಇಲ್ಲ, ಹೀಗಾದರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗಬಹುದು ಅಂತ ತಿಳುವಳಿಕೆಯ ಮಾತಿನ ಜೊತೆಗೆ ಕೇಳದಿದ್ದಾಗ ಒಂದೆರಡು ಪೆಟ್ಟು ಕೊಡುವಂತಹ ಕೆಲಸವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಲೇಬೇಕು. ಅದಕ್ಕೋಸ್ಕರ ನಾವು ಒತ್ತಾಯವನ್ನು ಹೇರಬೇಕು. ಇಷ್ಟೇ ಮಾಡಬೇಕಾಗಿದ್ದು ನಾವು ಭಾರತದವರು. ಆದರೆ ನಾವು ಭಾರತದಲ್ಲಿ ಕೆಲವ್ರನ್ನ ನೋಡ್ತಾ ಇದ್ದೆ. ಇದೇ ಬೆಂಗಳೂರಿನಲ್ಲಿ ಒಂದು ಫ್ರೀಡಮ್ ಪಾರ್ಕ್ ಹತ್ರ ಒಂದು ಪ್ರೊಟೆಸ್ಟ್ ಆಯಿತು. ಅಲ್ಲಿ ಕೆಲವರು ಆವೇಶ, ಆಕ್ರೋಶಗಳು ನೋಡಬೇಕು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ನಿಲ್ಲದಿದ್ದರೆ ನಾವು ನಿಮ್ಮ ಸಂತತಿಗಳಾದ ಈ ದೇಶದಲ್ಲಿರುವಂಥ ಮುಸಲ್ಮಾನರ ಮೇಲೆ ದಾಳಿಯನ್ನು ಮಾಡುತ್ತೇವೆ. ಉಸಿರು ಎತ್ತಕ್ ಬಿಡಲ್ಲ, ತಲೆ ಎತ್ತಕ್ ಬಿಡಲ್ಲ, ಏನು ಮಾಡ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಆವಾಜ್ ಬಿಡ್ತಾ ಇದ್ದಂಥ ಕೆಲವು ವಿಡಿಯೋಗಳು ಕೆಲವು ಯೂಟ್ಯೂಬ್ಗಳಲ್ಲಿ ಸಿಗ್ತವೆ. ನನ್ನನ್ನು ಸಂಪರ್ಕಿಸಿದರೆ ಅದರ ಲಿಂಕನ್ನು ನಾನು ಕೊಡಬಲ್ಲೆ. ಸುಮೋಟೋ ಕೇಸನ್ನು ಹಾಕಬೇಕು. ಯಾವುದೋ ದೇಶದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗ್ತಿದೆ ಅಂದಾಗ ಅದನ್ನು ನನ್ನ ದೇಶಕ್ಕೆ ಎಳ್ಕೊಬಂದು ನನ್ನ ದೇಶದ ಪ್ರಜೆಗಳನ್ನು ಮುಗಿಸುತ್ತೇವೆ ಎಂದು ಮಾತನಾಡುವಂತಹ ಅವಿವೇಕಿ ಧರ್ಮಗಳ ಹೆಸರಿನಲ್ಲಿ ಇವರು
ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ತಮ್ಮ ಹೊಟ್ಟೆ ಪಾಡಿಗೆ ಕಂಡುಕೊಂಡಿರುವ ದಾರಿಯನ್ನು ಮುಂದುವರಿಸಲು ಈ ಥರ ಹೇಟ್ ಸ್ಪೀಚ್ಗಳನ್ನು ಮಾಡ್ತಾ ಇದ್ದದ್ದನ್ನು ಸಹಿಸಬಾರದು. ಯಾಕಂದರೆ ಇದು ಇನ್ನೊಂದು ಬಾಂಗ್ಲಾದೇಶ ಮಾಡುವಂಥ ಹುನ್ನಾರವೇ ಆಗಿರುತ್ತೆ ಮತ್ತು ಪ್ರಯತ್ನವೇ ಆಗಿರುತ್ತೆ. ಇನ್ನೊಂದು ಬಾಂಗ್ಲಾದೇಶ ಆಗಬಾರ್ದು ಅಂತ ಪ್ರತಿಭಟನೆ, ಆ ಪ್ರತಿಭಟನೆಯ ಮೂಲಕ ಇನ್ನೊಂದು ಬಾಂಗ್ಲಾದೇಶ ಮಾಡುವ ಹುನ್ನಾರ. ಈ ಅವಿವೇಕಿಗಳಿಗೆ, ತಲೆಯಲ್ಲಿ ಬುದ್ಧಿ ಇಲ್ಲದ, ಮೆದುಳಿಲ್ಲದ ಸಗಣಿಗಳಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಕೆಟ್ಟು ಹೋದ ಮೆದುಳದು, ಅದು ಬಹುಶಃ ರಿಪೇರಿ ಆಗಲ್ಲ. ಜನರೇಷನ್ ಬದಲಾಗಬೇಕು, ಆಗೆಲ್ಲ ಸರಿ ಹೋಗಬಹುದೇನೋ. ಆದರೂ ಒಂದು ಮಾತು ಹೇಳ್ತೀನಿ ಕೇಳಿ, ನನ್ನ ದೇಶ ಏನು ಸಾಧಾರಣ ಅನ್ಕೊಂಡ್ರ? ಏನರ ಬಾಂಗ್ಲಾದೇಶದವ್ರು ನೀವು? ಏನು ಬಾಂಗ್ಲಾದೇಶ? ಏನಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಮಾಡ್ತೀರಾ? ಏನು ಅನ್ಕೊಂಡಿದ್ದೀರಾ? ಪಕ್ಕದಲ್ಲೇ ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ಭಾರತ ಇರೋದು. ನೀವು ಒಂದಿಷ್ಟಿದ್ದೀರಾ, ನೀವೇ ಇಷ್ಟು ಮೆರಿಬೇಕಂದ್ರೆ ನಾವು ಇಷ್ಟಿದ್ದೀವಿ, ನಾವೇನು ಮಾಡಬೇಕು? ಅಷ್ಟು ಸುಲಭ ಕೂರ್ತೀವಿ ಅಂದ್ಕೊಂಡ್ರಾ? ನೋಡಿ, ನಾವು ತೋರಿಸ್ತೀವಿ. ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಮಾಡ್ತಿದ್ದೀರಿ, ಯಾಕಂದರೆ ನೀವಲ್ಲಿ ಬಹುಸಂಖ್ಯಾತ ಮುಸಲ್ಮಾನರು, ಇಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನರು, ನಿಮ್ಮ ಸಂತತಿಯೇ ನಾವು ಬಹುಸಂಖ್ಯಾತ ಹಿಂದೂಗಳು. ನೋಡ್ತೀರಾ ಅಂಥೇಳಿ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರ ಮೇಲೆ ದಾಳಿ ಮಾಡುವ ಮಾತುಗಳ ಜೊತೆಗೆ ಅಲ್ಲಲ್ಲಿ ಒಂದಿಷ್ಟು ದಾಳಿಯಾದಂತಹ ವಿಡಿಯೋಗಳು ಬೆಳಕಿಗೆ ಬಂದಿದೆ. ನನ್ನ ದೇಶದಲ್ಲಿ ಅದೊಂದು ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋವನ್ನು ಬ್ಲರ್ ಮಾಡಿ ತೋರಿಸ್ಬೇಕಾಗಿದೆ, ಇಲ್ಲಾಂದರೆ ಸಮಸ್ಯೆ ಆಗ್ತದೆ. ಒಬ್ಬ ದುಷ್ಕರ್ಮಿ, 3 ಮಕ್ಕಳು, ಚಿಕ್ಕ ಮಕ್ಕಳು. ಪಾಪ ಅವಕ್ಕೆ ಏನು ಗೊತ್ತು? ಅಲ್ಲ ಗೊತ್ತಾ, ಜೈ ಶ್ರೀರಾಮ ಗೊತ್ತಾ? ಚಪ್ಪಲಿಂದ ಹೊಡಿತಾನೆ, ಕಪಾಳಕ್ಕೆ ಹೊಡಿತಾನೆ, ಜೈ ಶ್ರೀರಾಮ್ ಕೂಗು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾನೆ. ಪಾಪ ಅವರು ಜೈ ಶ್ರೀರಾಮ್ ಅಂತ ಕೂಗ್ತಾರೆ, ಆದರೂ ಹೊಡಿತಾನೆ. ಇದು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಮಧ್ಯಪ್ರದೇಶದ ಭೋಪಾಲ್ನ ರತ್ನಂ ಜಿಲ್ಲೆಯ ಮನಗ್ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಮೃತ್ ಸಾಗರ್ ತಲಾಬ್ನಲ್ಲಿ ನಿರ್ಮಾಣದ ಹಂತದಲ್ಲಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಈ ಘಟನೆ ನಡೆದಿರೋದು. ಅಲ್ಲ ಅಲ್ಲ अल्लाह बोल ಅಲ್ಲ 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 कुछ शुद्ध अल्लाह अबले बोलो अल्लाह अल्लाह भगवान अल्लाह भगवान आपने बोलो जो जय श्री राम। हाँ जोर से बोले जय श्री राम। बना लो। ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ರೆ ಅವನು ಅರೆಸ್ಟ್ ಮಾಡ್ಬೋದು. ಅದು ಬಿಡಿ, ಹೆಂಗೆ ನಾವು ಏನು ಅಲ್ಲಿ ನೀವು ದಾಳಿ ಮಾಡಿಬಿಟ್ರೆ ಸುಮ್ಮನೆ ಇರ್ತೀವ? ನಾವು ಇಲ್ಲಿ ಮಾಡ್ತೀವಿ. ಮಕ್ಕಳು ಮಹಿಳೆಯರು ನೋಡೋದಿಲ್ಲ, ನೀವು ಹೊಡೆದ್ರೆ ನಾವು ಹೊಡಿತೀವಿ. ಈ ದೇಶದಲ್ಲಿ ಒಂದು ಕಾನೂನು ಅಂತಿದೆ, ಅದನ್ನು ಮೀರಿ ಯಾವ ನನ್ನ ಮಕ್ಕಳು ನಡ್ಕೊಳಕ್ಕಾಗಲ್ಲ. ಕಚಡ ಮನಸ್ಥಿತಿಗಳು. ನೀವು ಹಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ. ಅವರಿಗೂ ನಿನಗೂ ಏನು ವ್ಯತ್ಯಾಸ ಹಾಗಾದರೆ? ನೀನು ಹೇಳಿ ತಿಂದರೆ ನಾನು ತಿಂತೀನಿ, ಎರಡೂ ಒಂದೇ ಅಲ್ವಾ? ಈ ಪದವನ್ನು ಬಳಸಿದ್ದಕ್ಕೆ ಕ್ಷಮೆ ಇರಲಿ. ಯಾರೇ ಆಗಲಿ, ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರು ಕ್ರೈಸ್ತರ ಮೇಲೆ ದಾಳಿಗಳು ಆಗಿದ್ದಾವೆ. ಇಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಗಿದೆ, ಮಸೀದಿಗಳ ಮೇಲೆ ದಾಳಿ ಆಗಿದೆ. ಇಲ್ಲಿ ಕ್ರೈಮ್ ಎಲ್ಲ ಧರ್ಮಕ್ಕೂ ಸೇರಿದೆ, ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಏನು ಭಾರತದಲ್ಲಿ ಮುಸಲ್ಮಾನರ ಮೇಲೆ ಕ್ರೈಸ್ತರ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿ ಮುಸ್ಲಿಂ ರಾಷ್ಟ್ರಗಳು, ಕ್ರೈಸ್ತ ರಾಷ್ಟ್ರಗಳು ಅಲ್ಲಿರುವ ಹಿಂದೂಗಳನ್ನ ಹುಡುಕಿ ಏನಾದರೂ ಬಡದ್ರ, ಸ್ಟೇಟ್ಮೆಂಟ್ ಕೊಟ್ರ, ಟಾರ್ಗೆಟ್ ಮಾಡ್ತೀವಂದ್ರ? ಏನು ಅನ್ಕೊಂಡಿದ್ದೀರಾ ನೀವು? ಸೌದಿ ಅರೇಬಿಯಾದಲ್ಲಿ ಇವತ್ತು ಭಾರತದ ಮುಸಲ್ಮಾನರಿಗಿಂತ ಅತಿ ಹೆಚ್ಚು ಹಿಂದೂಗಳು ಉದ್ಯೋಗದಲ್ಲಿದ್ದಾರೆ. ನಮ್ಮ ಮುಸಲ್ಮಾನರನ್ನ ಭಾರತದಲ್ಲಿ ನೀವು ಮುಟ್ತಾ ಇದ್ದೀರಾ? ಹಾಗೆ ಮಾಡಿದ್ರೆ ನನ್ನ ದೇಶದಲ್ಲಿ ಹುಡುಕಿ ಹಿಂದೂಗಳನ್ನ ಮಟ್ಟ ಹಾಕುತ್ತೇವೆ, ಬಲಿ ಹಾಕುತ್ತೇವೆ ಅಂತ ಹೇಳ್ಬಿಟ್ಟು ಏನಾದರೂ ಅಲ್ಲಿ ಪ್ರೊಟೆಸ್ಟ್ ಆಯ್ತಾ? ಯಾರಾದ್ರೂ ಗಲಾಟೆ ಮಾಡಿದ್ರಾ? ಸರ್ಕಾರ ಏನಾದರೂ ಇಂಟ್ರೆಸ್ಟ್ ತಗೊಳ್ತಾ? ಸರ್ಕಾರದ ಮಟ್ಟಿಗೆ ಏನು ಸಮಸ್ಯೆಗಳಿಲ್ಲ. ಮೋದಿ ಆಗಲಿ ಇನ್ನೊಬ್ಬ ಆಗಲಿ, ಅವ್ರು ಯಾವುದು ಪ್ರಾಬ್ಲಮ್ ಇಲ್ಲ. ಅವರಿಗೆ ದೇಶವನ್ನು ಹೇಗೆ ನಡೆಸಬೇಕು, ಜಾಗತಿಕವಾಗಿ ಹೇಗೆ ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ. ಅವರ ಸಿದ್ಧಾಂತಗಳೆಲ್ಲ ಕೇವಲ ಚುನಾವಣೆಗೆ ಮಾತ್ರ, ಗೆಲ್ಲೋದಕ್ಕೆ ಏನು ಬೇಕೋ ಅಷ್ಟನ್ನು ಮಾಡ್ತಾರೆ ಅವರು. ಅದರಲ್ಲಿ ಯಶಸ್ವಿ ಆಗ್ತಾರೆ. ಯಾರು ಯಶಸ್ವಿ ಆಗ್ತಾರೋ ಅವ್ನು ಗೆದ್ದು ಹೋಗ್ತಾನೆ. ಆದರೆ ಪ್ರಧಾನಿ ಪಟ್ಟದಲ್ಲಿ ಕೂತ ಮೇಲೆ, ಇಡೀ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದ ಮೇಲೆ ಬೇಕಾಬಿಟ್ಟು ಭಾಷಣ ಮಾಡ್ದಂಗೆ ಆಡಳಿತ ಮಾಡೋಕ್ಕಾಗಲ್ಲ. ಜಾಗತಿಕವಾಗಿ ಎದುರಿಸಬೇಕಾದಂಥ ಸವಾಲುಗಳೇನು, ಸಮಸ್ಯೆಗಳೇನು ಅನ್ನೋದ್ರ ಅರಿವು ಅವ್ರಿಗಿರುತ್ತೆ. ಆದರೆ ಅವರ ಭಾಷಣಗಳಿಂದ ಪ್ರಚೋದಿತರಾಗಿ ನಾವೇನು ಮಾಡಿದ್ರು ಅವ್ರು ನಮ್ಮ ಜೊತೆ ನಿಲ್ತಾರೆ ಅಂತ ಹೇಳ್ಬಿಟ್ಟು ಭ್ರಮೇಲಿ ಈ ದೇಶದಲ್ಲಿ ನಿಂತ್ಕೊಂಡು ಏನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡ್ತೀರಿ, ನಾವಿಲ್ಲ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳುವಂಥ ಫೂಲ್ಸ್, ನಾನ್ಸೆನ್ಸ್, ಕಜ್ಜಿ ಕಂಟ್ರಿ ನಾಯಿಗಳಿಗೆ
ಈಗ ಅದೇ 3 ಮಕ್ಕಳ ಮೇಲೆ ಆ ಮಧ್ಯಪ್ರದೇಶ ಒಬ್ಬ ದುಷ್ಕರ್ಮಿ ಹಲ್ಲೆ ಮಾಡಿದಾನಲ್ಲ, ಈ ಮನಸ್ಥಿತಿಗಳಿಗೂ ಬಾಂಗ್ಲಾದೇಶದಲ್ಲಿ ಇದೇ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಮಾಡ್ತಿರೋ ಮನಸ್ಥಿತಿಗೆ ಏನು ವ್ಯತ್ಯಾಸ ಇಲ್ಲ. ನೀವಿಬ್ರು ಕೋಮುವಾದಿಗಳು, ನೀವಿಬ್ರು ಅಪಾಯಕಾರಿಗಳು. ಬಾಂಗ್ಲಾದೇಶದ ಅಭ್ಯುದಯಕ್ಕೆ, ಬಾಂಗ್ಲಾದೇಶದ ಅಭಿವೃದ್ಧಿಗೆ ಅಲ್ಲಿನ ಬಹುಸಂಖ್ಯಾತ ಕೋಮುವಾದಿಗಳು ಹೇಗೆ ಅಪಾಯಕಾರಿಗಳು, ಹಾಗೆ ನನ್ನ ದೇಶದ ಅಭ್ಯುದಯಕ್ಕೆ, ನನ್ನ ದೇಶದ ಅಭಿವೃದ್ಧಿಗೆ, ನನ್ನ ದೇಶದ ಕೋಮುವಾದಿಗಳಂತ ನೀವು ಅಪಾಯಕಾರಿಗಳು. ನೀವಿಬ್ಬರು ವಿಷಸರ್ಪಗಳು. ನೀವಿಬ್ಬರು ವಿಷಸರ್ಪಗಳು. ನಿಮ್ಮಿಬ್ಬರ ನಾಶ ಆಗಬೇಕು ಕೋಮುವಾದಿಗಳು. ಪ್ರಪಂಚದಲ್ಲಿ ಈ ಕೋಮುವಾದಿಗಳೆಲ್ಲ ಸತ್ತೇ ಸರ್ವನಾಶ ಆಗಬೇಕು ಅಂತ ಹೇಳ್ತೀನಿ. ಬಹುಸಂಖ್ಯಾತರೇನಲ್ಲ ಕೋಮುವಾದಿಗಳು, ಅಲ್ಲಿನ ಬಹುಸಂಖ್ಯಾತ ಸಮುದಾಯದಲ್ಲಿರುವಂಥ ಕೆಲವು ಹುಳಗಳು ಕೋಮುವಾದಿಗಳು. ನನ್ನ ದೇಶದಲ್ಲಿ ಬಹುಸಂಖ್ಯಾತ ಸಮುದಾಯದಲ್ಲಿರುವಂಥ ಹಾಗೂ ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಇರುವವರು ಇದ್ದಾರೆ ಕೋಮುವಾದಿಗಳು. ಬೋತ್ ಎರಡು ಕಡೆ ಇದ್ದಾರೆ. ನೀನು ಹಿಂಗಂದ್ರೆ ನಾನು ಹಿಂಗೆ, ಮೂಲಭೂತ ಎರಡೂ ಕಡೆನೂ ಇದೆ. ಎರಡನ್ನೂ ಅನುಭವಿಸಿದ್ದೀನಿ ನಾನು. ಎರಡರ ಅರಿವು ನನಗಿದೆ. ಎರಡೂ ಧರ್ಮದ ಅಥವಾ 3 ಧರ್ಮದ, 3ನೇ ಧರ್ಮ ಇಲ್ಲ ಬಿಡ, ಕ್ರೈಸ್ತರಿಂದ ಆ ಥರದ್ದೇನು ದೊಡ್ಡ ಮಟ್ಟದಲ್ಲಿ ಕೋಮುವಾದ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆ ಕಾನ್ಸೆಪ್ಟೇ ಬೇರೆ ಹೋಗುತ್ತೆ ಅವ್ರದ್ದು. ಕುಸ್ತಿ ಬಾ ಹೊಡೆದಾಡ್ಕೊಂಡು ಸಾಯೋಣ ಅಂತ ಹೇಳ್ಬಿಟ್ಟು, ನಮ್ಮದು ಮಂದಿರ ಮಸೀದಿ. ಆ ಚಿಕ್ಕ ಮಕ್ಕಳಿಗೆ ಯಾವ ಶ್ರೀರಾಮ ಗೊತ್ತು, ಯಾವ ಅಲ್ಲ ಗೊತ್ತು. ಇದೇ ಉದ್ದಕ್ಕಿರೋದಲ್ಲ ಮನಸ್ಥಿತಿ. ನಮ್ಮ ಸುತ್ತಮುತ್ತ ಇಂಥ ವಿಷಸರ್ಪಗಳೇ ತುಂಬಿಕೊಂಡಿದ್ದಾವೆ. ಅವ್ರು ಯಾವಾಗ ಬೇಕಾದ್ರೂ ನಮ್ಮನ್ನು ಕಲಿಸ್ತವೆ. ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕೃತ್ಯ ಒಂದು ನಿರ್ದಿಷ್ಟವಾದಂಥ ಉದ್ದೇಶಕ್ಕೆ ಸಂಬಂಧಿಸಿದ್ದೇ ಹೊರತು ಇಡೀ ದೇಶಕ್ಕೆ, ಇಡೀ ದೇಶದಲ್ಲಿರುವ ಎಲ್ಲ ಸಮೂಹದ ಪ್ರಾಬ್ಲಮ್ ಅಲ್ಲ ಅದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾವು ಹೆಂಗೆ ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸ್ತೀವಿ, ನಾವು ಇಲ್ಲಿ ಅಲ್ಪಸಂಖ್ಯಾತರನ್ನ ಮುಗಿಸುವ ಮೂಲಕ, ಸರ್ವನಾಶ ಮಾಡುವ ಮೂಲಕ ಬಾಂಗ್ಲಾಕ್ಕೆ ಬುದ್ಧಿ ಕಲಿಸ್ತೀವಿ ಅನ್ನೋದೆಲ್ಲ ಕಂಡ್ರೋ ಮೂರ್ಖರ. ಭಾರತ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡಬೇಕು, ವಿಶ್ವ ಗುರುವೇ, ಪಕ್ಕದ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಿದ್ದೀರಿ ಸಾರ್? ವಿಶ್ವಗುರು ಬೆಂಡೆತ್ತಿ, ಮುಲಾಜಿಲ್ಲದೆ ಬೆಂಡೆತ್ತಿ, ಇಡೀ ದೇಶ ನಿಮ್ಮ ಜೊತೆ ನಿಲ್ಲುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಎಲ್ಲ ದೌರ್ಜನ್ಯವನ್ನು ನಾವು ಸಹಿಸ್ಕೊಳಕ್ ಆಗಲ್ಲ ಅಂತ ಒತ್ತಾಯ ಮಾಡಬೇಕು. ಆ ಒತ್ತಾಯ ಏನಾದರೂ ಮಾಡೋದಾದರೆ ನಮ್ಮಂಥವ್ರು ಮಾಡಬೇಕು. ಯಾಕೆ ಹೇಳಿ, ನಾವು ಪ್ರಪಂಚದ ಎಲ್ಲ ರಾಷ್ಟ್ರಗಳ, ನನ್ನ ದೇಶವೂ ಸೇರಿದ ಹಾಗೆ, ಕೋಮುವಾದವನ್ನು ವಿರೋಧಿಸುವವರು. ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಕೋಮುವಾದಿಗಳು ದಾಳಿ ಮಾಡ್ತಾ ಇದ್ದಾರೆ, ಅದು ತಪ್ಪು ಅನ್ನುವಂಥ ಹಕ್ಕು ನನ್ನ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಕೋಮುವಾದಿಗಳ ದಾಳಿಯನ್ನು ಖಂಡಿಸುವ ನಮ್ಮಂಥವರಿಗೆ ಮಾತ್ರ ಇರುತ್ತೆ. ಬಿಟ್ಟರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುವ ಮನಸ್ಥಿತಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗುತ್ತಿರುವುದನ್ನು ಖಂಡಿಸಿದರೆ ದೊಡ್ಡ ಮೂರ್ಖತನ ಮತ್ತು ದೊಡ್ಡ ಕಾಮಿಡಿ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಯಾವುದೇ ಒಂದು ದೌರ್ಜನ್ಯವನ್ನು ಖಂಡಿಸಬೇಕಂದ್ರೆ ಅದಕ್ಕೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಬೇಕು ಅಂದರೆ ಪ್ರಪಂಚವನ್ನು ವಿಶಾಲ ಕಣ್ಣುಗಳಿಂದ ನೋಡುವವನಾಗಿರಬೇಕು, ಪ್ರಪಂಚದಾದ್ಯಂತ ಶಾಂತಿ ಮತ್ತು ಪ್ರೀತಿಯನ್ನು ಬಯಸುವವನಾಗಿರಬೇಕು. ಇಲ್ಲಿ ಮಾತ್ರ ದ್ವೇಷ ಓಕೆ, ಅಲ್ಲಿ ಮಾತ್ರ ದ್ವೇಷ ಬೇಡ. ಯಾಕೆ? ಈ ಥರದ ಡಬಲ್ ಸ್ಟ್ಯಾಂಡರ್ಡ್ ಬಿಟ್ಬಿಟ್ಟು ಇಲ್ಲೂ ಪ್ರೀತಿಯನ್ನು ಬಿತ್ತಿ ಅಲ್ಲೂ ಪ್ರೀತಿಯನ್ನು ಬಿತ್ತೋದಕ್ಕೆ ಹೋರಾಟ ಮಾಡಿ ಅಥವಾ ಮಾಡೋಣ. ಯಾಕಂದರೆ ಆಲ್ರೆಡಿ ಮಾಡ್ತಾ ಇದ್ದೀವಲ್ಲ, ಬೇಕಾದ್ರೆ ನಮ್ಮ ಜೊತೆ ಸೇರ್ಕೊಳ್ಳಿ. ಶಾಂತಿ, ಪ್ರೀತಿ, ಸಹನೆ ಬೇಕಂದ್ರೆ ನಮ್ಮ ಜೊತೆ ಸೇರ್ಕೊಳ್ಳಿ. ಇಲ್ಲ ಅಂದರೆ ಅದನ್ನು ಖಂಡಿಸೋ ಯೋಗ್ಯತೆ ನಿಮಗಿಲ್ಲ. ಇಲ್ಲೇನೋ ದಾಳಿ ಮಾಡ್ತೀವಿ, ಇಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತೀವಿ ಅಂತ ಏನೋ ಭಯಾನಕ ಆವೇಶದಿಂದ, ಆಕ್ರೋಶದಿಂದ ಏನು ಮೀಡಿಯಾದ ಮೈಕ್ಗಳು ಸಿಕ್ಕಿದ್ರೆ ಅದನ್ನು ಟೆಲಿಕಾಸ್ಟ್ ಮಾಡೋರು ಅದೇ ಮನಸ್ಥಿತಿ ಇರಬೇಕಾದ್ರೆ ರೋಷಾವೇಶದಿಂದ ಅಬ್ಬರಿಸ್ತಿರಲ್ಲ, ಮುಂದುವರಿಸಿ. ಸುಮಟ ಆಗ್ಬೇಕು ನಿಮ್ಮ ಮೇಲೆ, ಅದಾಗ್ತಿಲ್ಲ. ಅದು ಯಾಕಂತ ನನಗೆ ಗೊತ್ತಿಲ್ಲ ಅಂತ ನಾನಂತ ಹೇಳಲ್ಲ. ಕ್ಲಾರಿಟಿ ನಮಗೂ ಅದರ ಬಗ್ಗೆ ಇದೆ. ಸಾಧ್ಯ ಆದರೆ ಸುಧಾರಿಸಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.